ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇತಿಹಾಸದಲ್ಲೇ ಒಂದು ದೊಡ್ಡ ಸ್ಟೆಪ್ ಅನ್ನು ತಗೊಳ್ತಾ ಇದೆ ಭಾರತ ಸರ್ಕಾರ. ಡೆಲ್ಲಿ ಬ್ಲಾಸ್ಟ್ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಈಗ ದೊಡ್ಡ ಸಮರವನ್ನೇ ಸಾರಿದೆ. ಏನ್ ಹಾಗಾದ್ರೆ ಆಪರೇಷನ್ ಸಿಂಧೂರ್ ಅಲ್ಲ, ಇದು ಆಪರೇಷನ್ ಇಂಡೋರ್. ಅದರ ಡೀಟೇಲ್ಸ್ ಅನ್ನ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಮ್ಮ 12 ಜನರ ಜೀವ ಹಿಂಡಿದ್ದಾರೆ ಈ ಉಗ್ರರು. ಅಷ್ಟೇ ಅಲ್ಲ, ಬಹಳಷ್ಟು ಜನರ ಸಾವು ನೋವಿನ ಹೋರಾಟ ಮುಂದುವರಿತಿದೆ. ಒಂದು ಚೂರು ಮೈ ಮರೆತಿದ್ರೆ ಲಕ್ಷಗಟ್ಟಲೆ ಜನ ಬಲಿಯಾಗಬೇಕು ಅಂತ ಪ್ಲಾನ್ ಕೂಡ ಆಗಿತ್ತು, ವಿಫಲಗೊಳಿಸಿದೆ ನಮ್ಮ ಭದ್ರತಾ ಪಡೆಗಳು. ಅದರ ನಡುವೆ ಈಗ ನೋಡಿ ಏನು ಮಾಡೋಕೆ ಹೊರಟಿದ್ದಾರೆ ಭಾರತ ಸರ್ಕಾರ ತಗೊಳ್ತಿರುವಂತಹ ಮಹತ್ವದ ಹೆಜ್ಜೆ. ಉಗ್ರ ಸ್ಫೋಟ ಬೆನ್ನಲ್ಲಿ ಪಾಕ್ ಪ್ರಜೆಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋಕೆ ಸಿದ್ಧತೆ ಆಗ್ತಿದೆ. ಅಂದ್ರೆ ಭಾರತದಲ್ಲಿ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಭಾರತ ಇಡೀ ದೇಶವ್ಯಾಪಿ ಪಾಕ್ ಪ್ರಜೆಗಳ ಆಸ್ತಿ ಎಷ್ಟಿದೆ ಗೊತ್ತಾ? ಅಂದ್ರೆ ಯಾವಾಗಿಂದು ಆಸ್ತಿ ಇದು? ಬೇರೆ ಬೇರೆ ಟೈಮಲ್ಲಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಅವರು ಬಂದು ಅಂತ ಕೇಳಿದ್ರೆ ನೋಡಿ, ಭಾರತದಲ್ಲಿ ಪಾಕ್ ಪ್ರಜೆಗಳು 1947 ಭಾರತ ವಿಭಜನೆಯ ವೇಳೆ ಇಲ್ಲಿ ಬಿಟ್ಟು ಪಾಕಿಸ್ತಾನಕ್ಕೆ ಹೋದವರ ಆಸ್ತಿ ಉಳ್ಕೊಂಡಿದೆ. ಅಲ್ಲಿದ್ದಾರೆ ಅವರು, ಅಲ್ಲಿನ ಪೌರತ್ವವನ್ನು ಪಡ್ಕೊಂಡಿದ್ದಾರೆ. ಬಟ್ ಆಸ್ತಿ ಮಾತ್ರ ಇಲ್ಲಿ ಉಳಿಸ್ಕೊಂಡೇ ಇದ್ದಾರೆ. ಕಡಿಮೆ ಪ್ರಮಾಣದಿಲ್ಲ, ಹತ್ತತ್ರ ಸಾವಿರ ಕೋಟಿ ಬೆಲೆ ಬಾಳುವ, 1,000 ಅಲ್ಲ, ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಆಸ್ತಿ ಪಾಕಿಸ್ತಾನ ಪ್ರಜೆಗಳದ್ದು ಭಾರತದ ಹೃದಯ ಭಾಗದಲ್ಲೇ ಇದೆ. ಅದು ಕೂಡ ಪ್ರಮುಖ ಸ್ಥಳಗಳಲ್ಲಿದೆ. ಅದನ್ನ ಈಗ ಮುಟ್ಟುಗೋಲು ಹಾಕೊಳ್ಳೋಕೆ ಭಾರತ ಸರ್ಕಾರ ಮುಂದಾಗಿರೋದು. ದೇಶದಾದ್ಯಂತ ಇರುವ ಪಾಕ್ ಪ್ರಜೆಗಳ ಆಸ್ತಿಯನ್ನ ಈಗ ಸರ್ಕಾರ ತನ್ನ ವಶಕ್ಕೆ ತಗೊಳ್ತಿದೆ. ಹರಾಜು ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇದೆ. ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರುತ್ತೆ. ಇದು ಪ್ರತ್ಯೇಕ ವಿಭಾಗ. ಭಾರತದಲ್ಲಿರುವಂತಹ ನಮ್ಮ ಶತ್ರು ರಾಷ್ಟ್ರಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳುವಂತಹ ಪ್ರಕ್ರಿಯೆ ಈಗ ಶುರುವಾಗ್ತಾ ಇದೆ ನೋಡಿ. ಹಾಗಾದ್ರೆ ಎಲ್ಲೆಲ್ಲಿದೆ ಅಂತ ಕೇಳಿದ್ರೆ ನೀವು ಬೆಚ್ಚು ಬೀಳ್ತೀರಾ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಇವರ ಆಸ್ತಿಗಳಿವೆ. ಪಾಕ್ ಪ್ರಜೆಗಳು ಬೆಂಗಳೂರಿನ ಹೃದಯ ಭಾಗದಲ್ಲಿ ಆಸ್ತಿ ಮಾಡಿಟ್ಟಿದ್ದಾರೆ. ರಾಜಭವನ ರಸ್ತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಪಾಕಿಸ್ತಾನದವರ ಆಸ್ತಿ ಇದೆ ಅಂದ್ರೆ ನಂಬ್ತೀರಾ? ಎನಿಮಿ ಪ್ರಾಪರ್ಟಿ ಹರಾಜು ಮಾಡೋದಕ್ಕೆ ಈಗ ಮುಂದಾಗ್ತಿದೆ. ಎಲ್ಲ ಕಡೆ, ಬರೀ ಕರ್ನಾಟಕ ಅಲ್ಲ, ಬೆಂಗಳೂರಲ್ಲ, ಎಲ್ಲ ಕಡೆ ಇದು ನಡೆಯುತ್ತೆ. ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಇದರಿಂದ ಲಾಭ ಕೂಡ ಆಗತ್ತೆ. ಅದನ್ನು ಗುರುತಿಸಲಾಗ್ತಿದೆ. ಬೆಂಗಳೂರು ಜಿಲ್ಲಾಡಳಿತದಿಂದ ಎನಿಮಿ ಪ್ರಾಪರ್ಟಿಗೆ ದರ ನಿಗದಿ ಮಾಡೋ ಕೆಲಸ ಕೂಡ ಶುರುವಾಗಿದೆ. ಅಂದ್ರೆ ಎಲ್ಲ ರಾಜ್ಯಗಳಿಗೆ ಇನ್ಸ್ಟ್ರಕ್ಷನ್ ಹೋಗಿದೆ ಭಾರತ ಸರ್ಕಾರದಿಂದ. ಬೆಂಗಳೂರಲ್ಲೂ ಆ ಪ್ರಾಸೆಸ್ ಶುರುವಾಗ್ತಿದೆ. ಸರ್ಕಾರಿ ದರ, ಮಾರುಕಟ್ಟೆ ದರ ನಿಗದಿ ಮಾಡಿ ಈಗ ಜಿಲ್ಲಾಡಳಿತ ಪ್ರಕ್ರಿಯೆಗೆ ಮುಂದಾಗ್ತಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲೇ ಒಟ್ಟು 4 ಕಡೆ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿ, ಶತ್ರು ರಾಷ್ಟ್ರಗಳ ಆಸ್ತಿ ಇದೆ. ಇದೇ ತಿಂಗಳು ಅದನ್ನ ಹರಾಜು ಹಾಕೋ ಕೆಲಸ ಆಗುತ್ತೆ. ಲೇಟ್ ಮಾಡ್ತಿಲ್ಲ ಎಲ್ಲೂ ಅಷ್ಟೇ. ಇಡೀ ದೇಶದಲ್ಲಿ ನವೆಂಬರ್ ಮುಗಿಯೋದ್ರೊಳಗಡೆ ಈ ಪಾಕ್ ಪ್ರಜೆಗಳ ಆಸ್ತಿ ಭಾರತದ ಬೊಕ್ಕಸಕ್ಕೆ ಬಿದ್ದಿರತ್ತೆ. ಲಾಭನೂ ಆಗತ್ತೆ, ಮತ್ತೆ ಭವಿಷ್ಯದ ಆತಂಕನೂ ದೂರ ಮಾಡ್ಕೊಳ್ಳೋದಕ್ಕೆ ಒಂದು ಅಸ್ತ್ರ ಇದು. ಹರಾಜಿನಿಂದಾಗಿ ಈಗಾಗಲೇ ಹೇಳಿದಾಗೆ ಸಾವಿರ ಕೋಟಿ ಲಾಭ ಆಗುತ್ತೆ. ಎಲ್ಲೆಲ್ಲಿದೆ ಅಂತೀರಾ? ಪಾಕಿಸ್ತಾನದಲ್ಲಿ ನೆಲೆಸಿರುವಂತಹ ಮರಿಯಂ ಮಿರ್ಜಾ ರಾಜಭವನ ರಸ್ತೆಯಲ್ಲಿ ಬರೋಬ್ಬರಿ 400 ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಹೊಂದಿರೋದು. ಎಷ್ಟು? 400 ಕೋಟಿ. ಎಷ್ಟು ಇದೆ? 1,23,504 ಚದರಡಿ ಜಾಗವನ್ನ ಹೊಂದಿರಲಾಗಿದೆ. ಈಗಿನ ಕ್ಯಾಪಿಟಲ್ ಹೋಟೆಲ್, ಪರಾಗ್ ಹೋಟೆಲ್, ಪೆಟ್ರೋಲ್ ಬಂಕ್ ಅಷ್ಟೆಲ್ಲ ಜಾಗ ಇವರದ್ದು. ಪಾಕಿಸ್ತಾನದ ಪ್ರಜೆ ಈತ ಮರಿಯಂ ಮಿರ್ಜಾ ಈ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ತಾರೆ. ಸುಮಾರು 400-500 ಕೋಟಿ. ಮತ್ತೆ ಎಲ್ಲಿದೆ ಇನ್ನೊಂದು ಆಸ್ತಿ ಅಂತ ಕೇಳಿದ್ರೆ, ವಿಕ್ಟೋರಿಯಾ ಸಿವಿಲ್ ಸ್ಟೇಷನ್ ಭಾಗದಲ್ಲಿ 8,845 ಚದರಡಿ ವಿಸ್ತೀರ್ಣದ ಜಾಗ ಇದೆ. ಅಲ್ಲಿ ಅಂದಾಜು ಬೆಲೆ ಒಂದು 25 ಕೋಟಿ ಆಗುತ್ತೆ. ಜೋಸೆಫೈನ್ ಅನ್ನುವಂಥ ವ್ಯಕ್ತಿ, ಆ ವ್ಯಕ್ತಿ ಆಸ್ತಿಯನ್ನ ಈಗ ಮುಟ್ಟುಗೋಲು ಹಾಕೊಳ್ಳೋಕೆ ಮುಂದಾಗ್ತಿದೆ. ಮೈಕಲ್ ಥಾಮ್ ವಿಟ್ಟಲ್, ಈತ ಚೀನಾ ಪ್ರಜೆ, ಪಾಕಿಸ್ತಾನ ಅಲ್ಲ, ಚೀನಾ ಪ್ರಜೆ. 200 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ವಿಠಲ್ ಮಲ್ಯ ರೋಡಲ್ಲಿ ಇಟ್ಕೊಂಡಿದ್ದಾನೆ ಆತ. ಇನ್ನು ಸೈಯದ್ ಅಬ್ದುಲ್ ಶುಕೂರ್ ಅನ್ನುವಂಥ ವ್ಯಕ್ತಿ, ಈತ ಕಲಾಸಿಪಾಳ್ಯದಲ್ಲಿ ಸುಮಾರು 10-15 ಕೋಟಿ ಬೆಲೆ ಬಾಳುವಂತಹ 2,100 ಚದರಡಿ ವಿಸ್ತೀರ್ಣದ ಸೈಟ್ ಅನ್ನು ಹೊಂದಿದ್ದಾನೆ. ಮತ್ತೆ ಇನ್ನು ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರುವಂತಹ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ, ಇದು ಈಗ ದೇಶವ್ಯಾಪಿ ಇರುವಂತಹ ಪಾಕ್ ಪ್ರಜೆಗಳ ಮತ್ತು ಶತ್ರು ರಾಷ್ಟ್ರಗಳ ಪ್ರಜೆಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡು ಅದನ್ನು ಹರಾಜು ಮಾಡುವಂತಹ ಕೆಲಸವನ್ನು ಇದೇ ತಿಂಗಳು ಮಾಡಿ ಮುಗಿಸ್ತಾ ಇರೋದು.
ಪಾಠ ಕಲಿಸ್ಬೇಕು. ಪಾಕಿಸ್ತಾನಕ್ಕೆ ಇನ್ನೂ ಟೈಟ್ ಮಾಡುವಂತ ಸಮಯ ಬಂದೇ ಬಿಡ್ತು ನೋಡಿ. ಆಗ ಆಪರೇಷನ್ ಸಿಂಧೂರ, ನಾವು ಬರೀ ಯುದ್ಧ ಮಾಡಿಲ್ಲ, ಏನ್ ಮಾಡಿದ್ವಿ, ವಾಟರ್ ವಾರ್. ಅವರು ಈಗ ಕಾಬೂಲು ಮತ್ತೆ ಕುನಾರ್ ಡ್ಯಾಮು, ಈ ಕಡೆ ಸಿಂಧು, ಮೂರೂ ಕೂಡ ಏಕಕಾಲಕ್ಕೆ ಬಂದ್ ಆಗಿಬಿಟ್ರೆ, ನೀರು ಅವ್ರಿಗೆ ಹೋಗ್ತಿರುವಂತಹ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಕಟ್ಟಾಗ್ಬಿಟ್ರೆ ಪಾಕಿಸ್ತಾನ ಬರಡು ಭೂಮಿ ಆಗತ್ತೆ. ಅದನ್ನು ಮಾಡ್ತಾ ಇದ್ದಾರೆ ಆಲ್ರೆಡಿ. ಈಗ ಆ ಪ್ರಕ್ರಿಯೆ ಶುರು ಆಗಿದೆ. ಗೇಟ್ ಬಂದ್ ಮಾಡೋದು ತೆಗೆಯೋದು ಅಷ್ಟೇ ಅಲ್ಲ, ಅದು ತಾತ್ಕಾಲಿಕ. ನಾವು ನೀರು ಡೈವರ್ಟ್ ಮಾಡೋದಕ್ಕೆ ಮಾಡ್ತಿರುವಂತಹ ಸ್ಟ್ರಕ್ಚರಲ್ ಕನ್ಸ್ಟ್ರಕ್ಷನ್ ಮುಗಿತಾ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಎಫೆಕ್ಟ್. 1 ವರ್ಷ 2 ವರ್ಷದಲ್ಲಿ ಅದು ಗೊತ್ತಾಗಕ್ಕೆ ಶುರು ಆಗುತ್ತೆ. ಅಲ್ಲಿ ಅಫ್ಘಾನಿಸ್ತಾನದ ಡ್ಯಾಮ್ಗೂ ಕೂಡ ಭಾರತ ಸಹಾಯ ಹಸ್ತ ಚಾಚ್ತಾ ಇದ್ದು, ಪಾಕಿಸ್ತಾನ ಕೆಲವು ವರ್ಷಗಳಲ್ಲಿ ಇದರ ನೇರ ಪರಿಣಾಮವನ್ನ ಇಡೀ ದೇಶ ಹಾಗೆ ನರನಾಡಿಗಳೇ ಬತ್ತು ಹೋಗೋ ರೀತಿಯಲ್ಲಿ ಅನುಭವಿಸುತ್ತೆ. ಅದರಲ್ಲಿ ಡೌಟ್ ಇಲ್ಲ. ಅದಕ್ಕೆ ಬೀಜ ಬಿತ್ತಿ ಗಿಡ ಹುಟ್ಟಿದ್ದು ಆಗಿದೆ. ಅದರ ಫಲ ಕೊಡೋದು ಕೆಲವು ವರ್ಷಗಳಷ್ಟೇ, 1-2 ವರ್ಷಗಳು ಬಾಕಿ ಇದೆ. ಅಷ್ಟೊತ್ತಿಗೆ ಸ್ವಲ್ಪ ಹೊಡೆತ ಬೀಳ್ತಿರುತ್ತೆ, ಅದಾದ್ಮೇಲೆ ಸರಿಯಾಗಿ ಬೀಳುತ್ತೆ ಪಾಕಿಸ್ತಾನಕ್ಕೆ. ಆ ಥರ ಈಗ ಪಾಕಿಸ್ತಾನದ ಸುತ್ತ ಬೇರೆ ಬೇರೆ ಬಗೆಯ ಆಪರೇಷನ್ ಶುರು ಮಾಡ್ತಿರೋದು ಭಾರತ. ಆಪರೇಷನ್ ಇಂಡೋರ್ ಮುಗಿಸ್ಬೇಕಲ್ಲ ಫಸ್ಟ್. ಇಲ್ಲಿ ಒಳಗಿರೋರೇ ತಾನೇ ಈಗ ಮಾಡ್ತಿರೋರು ನೋಡಿ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದಿಕೊಂಡು ಭಾರತ ಸರ್ಕಾರ ಕೊಟ್ಟಂತಹ ಅನುಕೂಲಗಳನ್ನ ಬಳಸ್ಕೊಂಡು ಡಾಕ್ಟರ್ಸ್ ಆಗಿ ಭಯಂಕರ ಸ್ಕಾಲರ್ಸ್ ಈಗ ಏನು ಮಾಡೋಕೆ ಹೊರಟಿದ್ರು, ಲಕ್ಷಗಟ್ಟಲೆ ಜನರನ್ನ ಬಲಿ ತಗೊಳ್ಳೋದಕ್ಕೆ. ಒಬ್ಬ ಕೆಮಿಕಲ್ ರಾಸಾಯನಿಕ ವಿಷವನ್ನು ಕಂಡು ಹಿಡಿತಾನೆ, ಸಾವಿರ ಕೆಜಿ ಗಟ್ಟಲೆ, ಟನ್ ಗಟ್ಟಲೆ ಸ್ಫೋಟಕಗಳನ್ನ ಸಂಗ್ರಹಿಸಿದ್ದವರೆಲ್ಲ ಭಾರತದ ಒಳಗಡೆ ಇದ್ದಂತಹ ವಿಷ ಜಂತುಗಳೇ ಅಲ್ವಾ. ಅಲ್ಲಿ ಆರ್ಟಿಕಲ್ 370 ರದ್ದಾದ ಮೇಲೆ ಅಲ್ಲಿ ಪ್ರವಾಸೋದ್ಯಮ ಇರಬಹುದು, ಶಿಕ್ಷಣ, ಬಜೆಟ್ ದೊಡ್ಡ ಮಟ್ಟದಲ್ಲಿ ಕೊಡ್ಲಾಗ್ತಿದೆ ಅಲ್ಲಿ ಜೀವನವನ್ನು ಬದಲಿಸೋದಕ್ಕೆ. ಆದರೆ ಅದನ್ನು ಬಳಸ್ಕೊಂಡು ಬಹಳಷ್ಟು ಭಯೋತ್ಪಾದಕ ಚಟುವಟಿಕೆ ಮಾಡುವಂಥವರು ಕೂಡ ವಿಷಜಂತುಗಳು ಅಲ್ಲೇ ತಯಾರಾಗ್ತಿದ್ದಾರೆ. ಗೌರ್ಮೆಂಟ್ ಎಲ್ಲ ಸೌಲಭ್ಯ ಬಳಸ್ಕೊಂಡು ಈಗ ಅಂಥವ್ರನ್ನ ಚಿವಿಟು ಹಾಕುವಂತಹ ಕೆಲಸವನ್ನ ಭಾರತ ಹುಡುಕಿ ಮಾಡಬೇಕಾಗತ್ತೆ. ಅಭಿವೃದ್ಧಿ ನಿಲ್ಸಕ್ಕಾಗಲ್ಲ, ಅದು ಇನ್ನೂ ಡೇಂಜರಸ್. ಅಭಿವೃದ್ಧಿ ಆದ್ರೆ ಮಾತ್ರ ಇದನ್ನೆಲ್ಲ ತಡೆಯೋಕೆ ಸಾಧ್ಯ. ಆದ್ರೆ ಅದರ ಜೊತೆಗೆ ಈ ವಿಷಜಂತುಗಳನ್ನ ಹೆಕ್ಕಿ ತೆಗೆಯುವ ಕೆಲಸ ಭಾರತ ಶುರು ಮಾಡ್ತಾ ಇದೆ. ಮತ್ತೊಂದು ಬಗೆಯ ಆಪರೇಷನ್ ಅನ್ನ, ಆಪರೇಷನ್ ಸಿಂಧೂರ್ ಅಷ್ಟೇ ಇಂಪಾರ್ಟೆಂಟ್ ಆಗಿ ಇಂಡೋರ್ ಆಪರೇಷನ್ ಯಾಕೆ ಮಾಡಬೇಕಾಗಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನೋಡಿ. ಹರಿಯಾಣದ ಅಲ್ಫಲಾ ಹಾಸ್ಪಿಟಲ್ಲು, ಅಲ್ಲಿಂದ ಅವರೇ ಅಲ್ವಾ ಇಲ್ಲೆಲ್ಲ ಕಾರ್ಖಾನೆ, ಅದು ಉಗ್ರರ ಕಾರ್ಖಾನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ ಎಷ್ಟು ಜನ ಡಾಕ್ಟರ್ಸ್ ಅಲ್ಲಿಂದ ಈಗ ಅರೆಸ್ಟ್ ಆಗಿರೋರು. ಅಲ್ಲಿ ರಿಕ್ರೂಟ್ಮೆಂಟ್ ಪ್ಯಾಟರ್ನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹರಿಯಾಣದಲ್ಲಿರುವಂತಹ ಹಾಸ್ಪಿಟಲ್ಲು ರಿಕ್ರೂಟ್ಮೆಂಟ್ ಮಾಡ್ತಿದ್ದು ಮಾತ್ರ ಕಾಶ್ಮೀರದಿಂದ. ಲೋಕಲೈಟ್ಸ್ ತಾನೇ ರಿಕ್ರೂಟ್ಮೆಂಟ್ ಹೆಚ್ಚಿಗೆ ಇರೋದು. ಅಳದೊಳ್ದಂತಹ ಒಂದು 10-20% ಹೊರಗಡೆ ಅವರು ಇರ್ತಾರೆ. ಆದರೆ ಇಲ್ಲಿ 40-50% ರಿಕ್ರೂಟ್ಮೆಂಟು ಹರಿಯಾಣದ ಹಾಸ್ಪಿಟಲ್ಗೆ ಕಾಶ್ಮೀರದಿಂದಲೇ ನಡೀತಿತ್ತು. ಇದಕ್ಕೆ ಫಂಡ್ ಎಲ್ಲ ಅರಬ್ ರಾಷ್ಟ್ರಗಳಿಂದ ಬರ್ತಿತ್ತು. ಸೊ ಈ ರೀತಿಯಲ್ಲಿ ಒಳಗಡೆ ಯಾರು ತಪ್ಪು ಅನ್ನೋಕ್ಕಾಗಲ್ಲ. ಹರಿಯಾಣದವ್ರು ಕಾಶ್ಮೀರದವ್ರನ್ನ ರಿಕ್ರೂಟ್ ಮಾಡಿದ್ರೆ ತಪ್ಪು ಅನ್ನೋಕ್ಕಾಗಲ್ಲ. ಆದರೆ ಯಾಕೆ ಈ ಪ್ಯಾಟರ್ನ್ನ ಹತ್ತಿರದಿಂದ ಗಮನಿಸಿದಾಗ ಇಲ್ಲಿ ಏನೋ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಿದೆ. ಈಗ ಅರೆಸ್ಟ್ ಆಗಿರೋದ್ರಿಂದ ಗೊತ್ತಾಗ್ತಾ ಇದೆ. ಇಂಥದ್ದನ್ನು ಮಟ್ಟ ಹಾಕಬೇಕು ಅಂದರೆ ಇಂಟರ್ನಲಿ ಆಪರೇಷನ್ ಜೋರಾಗಿ ನಡೆಸಬೇಕಾಗತ್ತೆ. ಇನ್ನು ಮುಂದೆ ಫ್ಯಾಕ್ಟರಿಗಳು ಶುರು ಆಗ್ತಿವೆ. ಈಗ ನಕ್ಸಲೈಟ್ಗಳನ್ನು ಈ ರೀತಿ ಕೆಲವು ವಿದ್ಯಾಸಂಸ್ಥೆಗಳು, ಯೂನಿವರ್ಸಿಟಿಗಳು ತಯಾರು ಮಾಡ್ತಾ ಇದ್ವು ಮುಂಚೆ. ಅಂದರೆ ಒಳಗೊಳಗೆ ಅಂಥ ಮನೋಭಾವ ಜಾಗೃತಗೊಳಿಸೋದು ಮತ್ತು ಬೆಳೆಸೋದು, ಹಾಲೆರೆದು ನೀರೆರೆದು ಅವ್ರನ್ನ ಸಾಕಲಾಗ್ತಿತ್ತು. ಈಗ ಅದನ್ನೆಲ್ಲ ಮಟ್ಟ ಹಾಕಿದೆ ಕೇಂದ್ರ ಸರ್ಕಾರ. ಅಮಿತ್ ಶಾ ಅದೊಂದು ದೊಡ್ಡ ಗಿಫ್ಟನ್ನೇ ಕೊಟ್ಟಿದ್ದಾರೆ ಮೋದಿಗೆ. ನಾನು ಮಾಡಿ ತೋರಿಸ್ತೀನಿ ಅಂತ ಶಪಥ ಮಾಡಿದ್ರು. ನಕ್ಸಲಿಸಮ್ ಅನ್ನೋದನ್ನು ಇತಿಹಾಸದ ಪುಟ ಸೇರಿಸಿದ್ದಾಗಿದೆ. 99.9% ಅದನ್ನು ಫಿನಿಶ್ ಮಾಡಿದ್ದಾಗಿದೆ. ಈಗ ವಿಶ್ವವಿದ್ಯಾಲಯಗಳ ಒಳಗಡೆ ಸೇರ್ಕೊಂಡು ಬಿಟ್ಟಿದ್ದಾವೆ ಈ ಉಗ್ರ ಕ್ರಿಮಿಗಳು. ಅವರನ್ನ ಬಡಿದು ಹೊಸಕಿ ಹಾಕುವ ಸಮಯ ಬಂದಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.